ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಮಕ್ಕಳಿಗೆ ಇಷ್ಟ ಆಗುವಂತಹ ಜೆಲ್ಲಿನ ಸುಲಭವಾಗಿ ಮನೆಯಲ್ಲಿ ಯಾವ ರೀತಿ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ನೀವೇನಾದರೂ ನನ್ನ ಚಾನಲ್ ಹೊಸದಾಗಿ ನೋಡ್ತಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಹೊಸ ವಿಡಿಯೋಗಳಿಗೋಸ್ಕರ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಹಾಗಾದರೆ ತಡ ಮಾಡದೆ ಈ ಜೆಲ್ಲಿನ ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡೋಣ. ಇಲ್ಲಿ ಒಂದು ಬೌಲ್ಗೆ ವಿಕ್ಫೀಲ್ಡ್ ರವರ ಜೆಲ್ಲಿ ಕ್ರಿಸ್ಟಲ್ ಮಿಕ್ಸ್ನ ತೊಗೊಂಡಿದ್ದೀನಿ. ಇದರಲ್ಲಿ ಆರೆಂಜ್ ಫ್ಲೇವರ್, ಪೈನಾಪಲ್, ರಸ್ಬೆರಿ, ಸ್ಟ್ರಾಬೆರಿ ಫ್ಲೇವರ್ ಸಿಗುತ್ತೆ. ನಾನಿಲ್ಲಿ ಮ್ಯಾಂಗೋ ಫ್ಲೇವರ್ ತೊಗೊಂಡಿದ್ದೀನಿ. ಇದನ್ನು ಯಾವ ರೀತಿ ಮಾಡಬೇಕು ಅನ್ನೋ ಇನ್ಸ್ಟ್ರಕ್ಷನ್ನು ಕೂಡ ಈ ಪ್ಯಾಕ್ ಮೇಲೆ ಇರುತ್ತೆ. ಇದು ಒಂದು ಚಿಕ್ಕ 50 ರೂಪೀಸ್ ಪ್ಯಾಕ್ ಆಗಿರುತ್ತೆ. ಹಾಗೆ ಇದು ಆನ್ಲೈನಲ್ಲೂ ಕೂಡ ಸಿಗುತ್ತೆ, ನೀವು ಬೈ ಮಾಡ್ಕೊಳ್ಬಹುದು. ಅಥವಾ ದೊಡ್ಡ ದೊಡ್ಡ ದಿನಸಿ ಅಂಗಡಿಗಳಲ್ಲೂ ಕೂಡ ಸಿಗುತ್ತೆ. ಡಿಮಾರ್ಟ್ ಆಗಿರಬಹುದು, ವಿಶಾಲ್ ಮಾರ್ಟ್, ಮೆಟ್ರೋ, ಈ ಎಲ್ಲ ಕಡೆಯಲ್ಲೂ ಕೂಡ ಈ ಪ್ಯಾಕ್ ಸಿಗುತ್ತೆ, ನೀವು ಚೆಕ್ ಮಾಡ್ಕೊಳ್ಬಹುದು. ಇದನ್ನು ಒಂದು ಬೌಲ್ಗೆ ಸೇರಿಸ್ಕೊಳ್ತಿದ್ದೀನಿ ಈ ಕ್ರಿಸ್ಟಲ್ ಮಿಕ್ಸ್ನ. ಹಾಗೆ ಇದರ ಜೊತೆಗೆ ಇನ್ನೊಂದು ಪ್ಯಾಕ್ ಕೂಡ ಇರುತ್ತೆ, ಇದು ಅಗರ್ ಅಗರ ಪೌಡರ್ ಅಂತ. ಇದನ್ನು ಕೂಡ ಇದ್ರ ಜೊತೆಗೆ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಅಂದರೆ ಇದರಲ್ಲಿ ಏನಾದರೂ ಸ್ವಲ್ಪ ಗಂಟುಗಳಿದ್ದರೆ ಕ್ಲಿಯರ್ ಆಗುತ್ತೆ ಅನ್ನೋದಕ್ಕೋಸ್ಕರ ಈ ರೀತಿ ಡ್ರೈ ಆಗಿಯೇ ಮಿಕ್ಸ್ ಮಾಡ್ಕೊಳ್ಬೇಕು. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದ ನಂತರ ಇದಕ್ಕೆ ಅರ್ಧ ಲೀಟರಷ್ಟು ಚೆನ್ನಾಗಿ ಕುದಿಸ್ಕೊಂಡಿರುವಂತಹ ಬಿಸಿನೀರನ್ನು ಸೇರಿಸ್ತಿದ್ದೀನಿ. ನೆನಪಿರಲಿ, ತಣ್ಣೀರನ್ನು ಹಾಕಬಾರ್ದು, ಬಿಸಿನೀರನ್ನೇ ಇದಕ್ಕೆ ಸೇರಿಸಬೇಕು. ಸುಮಾರು ಅರ್ಧ ಲೀಟರಷ್ಟು ನೀರನ್ನು ಸೇರಿಸಿದ್ದೀನಿ. ಈ ಒಂದು ಚಿಕ್ಕ ಪ್ಯಾಕಿಗೆ ಅರ್ಧ ಲೀಟರ್ ನೀರು ಸಾಕಾಗುತ್ತೆ. ನೀರನ್ನು ಸೇರಿಸಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದರಲ್ಲಿ ಯಾವುದೇ ರೀತಿ ಕ್ರಿಸ್ಟಲ್ ಇರಬಾರ್ದು. 2-3 ನಿಮಿಷನಾದರೂ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಅದಾದ ನಂತರ ನಿಮಗೆ ಈ ಜೆಲ್ಲಿ ಯಾವ ಶೇಪ್ಗೆ ಬೇಕು ಆ ಶೇಪ್ಗೆ ನೀವು ಇದನ್ನು ಹಾಕ್ಕೊಳ್ಬಹುದು. ನಾನಿಲ್ಲಿ ಚಿಕ್ಕ ಚಿಕ್ಕ ಬೌಲ್ಗಳನ್ನ ತೊಗೊಂಡಿದ್ದೀನಿ, ಅದಕ್ಕೆ ನಾನಿಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ತಿದ್ದೀನಿ. ಹಾಗೆ ನಿಮ್ಮಲ್ಲಿ ಏನಾದರೂ ಚಿಕ್ಕ ಮೌಲ್ಡ್ಗಳೇನಾದರೂ ಇದ್ದರೆ ಅದಕ್ಕೂ ಕೂಡ ನೀವು ಇದನ್ನು ಹಾಕ್ಕೊಂಡು ಫಾರ್ಮ್ ಆಗೋದಕ್ಕೆ ಬಿಡಬಹುದು. ನಾನಿಲ್ಲಿ ಒಂದು 4-5 ಬೌಲ್ಗಳನ್ನ ತೊಗೊಂಡು ಜೆಲ್ಲಿ ಫಾರ್ಮ್ ಆಗೋದಕ್ಕೆ ಬಿಟ್ಟಿದ್ದೀನಿ. ಏನಿಲ್ಲ ಅಂದರೂ 2 ಗಂಟೆಗಳ ಕಾಲ ಈ ಜೆಲ್ಲಿನ ಫಾರ್ಮ್ ಆಗೋದಕ್ಕೆ ಬಿಡಬೇಕು. 2 ಗಂಟೆ ಆದಮೇಲೆ ನೀವು ನೋಡಬಹುದು ಎಷ್ಟು ಚೆನ್ನಾಗಿ ಜೆಲ್ಲಿ ಫಾರ್ಮ್ ಆಗಿದೆ ಅಂತ. ನೋಡೋಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ, ಶೈನಿಂಗ್ ಆಗಿರುತ್ತೆ, ಹಾಗೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ನಾನಿಲ್ಲಿ ಒಂದು ಈ ರೀತಿ ಚಿಕ್ಕ ಪ್ಲೇಟ್ಗೆ ಹಾಕ್ಕೊಂಡಿದ್ದೆ. ಇದನ್ನು ನಾನಿಲ್ಲಿ ಸ್ಕ್ವೇರ್ ಶೇಪಾಗಿ ಕಟ್ ಮಾಡ್ಕೊಳ್ತಿದ್ದೀನಿ. ನೀವು ಈ ರೀತಿ ಬೌಲ್ ಆಗಿರಬಹುದು ಅಥವಾ ತಟ್ಟೆ ಅಥವಾ ಪ್ಲೇಟು ಯಾವುದಕ್ಕೆ ಬೇಕಾದರೂ ನೀವು ಇದನ್ನು ಹಾಕ್ಕೊಳ್ಬಹುದು. ಫ್ರಿಜ್ನಲ್ಲೂ ಕೂಡ ನೀವು ಇದನ್ನು ಸ್ಟೋರ್ ಮಾಡ್ಕೊಳ್ಬಹುದು. ಬೆಳಿಗ್ಗೆ ಮಾಡಿ ಸಂಜೆ ಮಕ್ಕಳಿಗೂ ಕೂಡ ಕೊಡಬಹುದು, ರುಚಿಯಾಗಿರುತ್ತೆ. ಹೊರಗಡೆಯಿಂದ ತಂದು ಕೊಡೋ ಬದಲು ಈ ರೀತಿ ಮನೆಯಲ್ಲೇ ಮಾಡಿಕೊಟ್ರೆ ಮಕ್ಕಳಿಗೂ ಕೂಡ ಖುಷಿಯಾಗುತ್ತೆ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.